ಇವನ್ ಕತೆಗಳೆಲ್ಲ ನಾನು ನೋಡಿದ್ದೀನಿ, ಅನುಭವಿಸಿದ್ದೀನಿ. ನನ್ನ ಶತ್ರುಗಳಿಗೂ ಈ ತರ ಫ್ಯಾಮಿಲಿ ಬೇಡ. ಮೇನು ಅವಳ ತಂಗಿ, ಅವಳ ಅಮ್ಮ, ಇವನು 3 ಜನ ಸೇರಿ ನನಗೆ ಕೊಟ್ಟಿದ್ದಾರೆ. ಅಪ್ಪ ತುಂಬಾ ಒಳ್ಳೆಯವರು, ಅವ್ರು ತೀರ್ಕೊಂಡ್ರು. ಅವ್ರು ಇರೋ ತನಕ ಅಷ್ಟೇ. ನನಗೆ ಪ್ರೆಗ್ನೆಂಟ್ ಸರ್, 3 ತಿಂಗಳು ಪ್ರೆಗ್ನೆಂಟ್. ಊಟ ಕೊಟ್ಟಿಲ್ಲ ನನಗೆ. ನನ್ನ ಗಡ್ಡೆ ತಿನ್ಕೊಂಡ್ಳು ಅಂತೇಳಿ ಟ್ಯಾಂಕ್ ನೀರು ಬರುತ್ತೆ ಗೊತ್ತಾ, ವಾಶ್ರೂಮ್ಗೆ ನೀರು, ಅದನ್ನ ಹಿಡ್ಕೊಂಡು ಕುಡ್ದಿದ್ದೀನಿ ನಾನು. ಎಷ್ಟು ದಿನ ಹಸ್ಕೊಂಡಿರಕ್ಕಾಗತ್ತೆ? ನಮ್ಮಪ್ಪ ರೈತನೇ. ನಾವು ಒಂದಿನ ಊಟ ಇಲ್ಲದ ನಾವಿಲ್ಲ. ನಮ್ಮಪ್ಪ ನಮ್ಮ ಮನೇಲಿ ರಾಣಿತನನೇ ಸಾಕಿರೋದು. ಊಟ ಕೊಡ್ದೇನೆ ನನ್ನನ್ನು ಅಷ್ಟನ್ನ ಅಳಿಸೋರು. ಇವನ್ ಕೇಳಿದ್ರೆ ನನಗೆ ಹೊರಗಡೆ ಟೆನ್ಷನ್ ಇರುತ್ತೆ, ನೀನು ಹೆಂಗಾದ್ರೂ ಮಾಡ್ಕೊ. ಅವಳು ಮಗಳ ಮನೆ ಎದುರುಗಡೆ ಹೋಗಿ ಮಾಡ್ಕೋತೀನ, ನಾನು ಎಲ್ಲಿ ಹೋಗ್ಬೇಕು? ನನಗೆ ಅಕ್ಕಪಕ್ಕ ಅಪ್ಪ ಅಮ್ಮ ಇದ್ದಾರ ಕೊಡೋಕ್ಕೆ? ಬಸ್ರಿ ಸರ್, ಮಗು ಹೊಟ್ಟೆಲಿರೋ ಮಗು ಅವನದಲ್ವಾ? ಬರೀ ನೀರು ಕುಡ್ಕೊಂಡಿದ್ದೀನಿ. ಕೊನೆಗೆ ಯಾರೋ ಅವ್ರು ಇಲ್ದಿರೋ ಟೈಮಲ್ಲಿ ರೋಡಲ್ಲಿ ಯಾರೋ ಹೋಗೋರ ಹತ್ರ ಫೋನ್ ಇಸ್ಕೊಂಡು ನಮ್ಮ ಮನೆಗೆ ಫೋನ್ ಮಾಡಿ, ನೀವು ಬಂದಿಲ್ಲ ಅಂದ್ರೆ ಇನ್ನು ಒಂದೇ ದಿನ ನಾನು ಸತ್ತೋಗ್ತೀನಿ ಅಂತ ಹೇಳ್ದೆ. ಆಗ ನಮ್ಮಪ್ಪ, ಪಾಪ ಅವ್ರು ಪೊಲೀಸ್ ಒಳ್ಳೆಯವರಲ್ಲ, ನಿಮ್ಮ ಮಾವ ತಿಥಿ ಮುಗಿದ ತಕ್ಷಣ ಕರ್ಕೊಂಡು ಹೋಗ್ಬಿಡ್ತೀವಿ ಇರವ ಅಂತೇಳಿ ಆ ತಿಥಿ ಮುಗಿದ ತಕ್ಷಣ ನಾನು ಕರ್ಕೊಂಡು ಹೋದ್ರು. ಅಕಸ್ಮಾತ್ ಇಲ್ಲಿ ತನಕ ಇದ್ದಿದ್ರೆ ನಾನು ಇಲ್ಲ, ನನ್ನ ಮಗುನೂ ಇಲ್ಲ. ಅವ್ರ ಅವ್ವನೇ ಇದಕ್ಕೆ ಮೇನು. ಸಾಯಿಸಿ ಬಿಡು.